ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಎಲ್ಲರಿಗೂ ಮುಂಬರುವ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಪೂಜಾ ಮುಹೂರ್ತಗಳು ಹೀಗಿದೆ. ದಿನಾಂಕ 18/10/2025 ಶನಿವಾರ ಗುರುದ್ವಾದಶಿ. ಸಂಜೆ ಯಮನಿಗೆ ಮನೆಯ ಬಾಗಿಲಿನ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಿ 10 ದೀಪಗಳನ್ನು ಉರಿಸಬೇಕು. ನಂತರ ದಿನಾಂಕ 19/10/2025 ರವಿವಾರ ಅಂದರೆ ಭಾನುವಾರ ಧನತ್ರಯೋದಶಿ, ನೀರು ತುಂಬುವ ಹಬ್ಬ. ಸಂಜೆ ಪಾತ್ರೆಯಲ್ಲಿ ಶುದ್ಧ ನೀರು ತುಂಬಿಸಿ ಗಂಗಾ ಪೂಜೆಯೊಂದಿಗೆ ಹೂಮಾಲೆ ಹಾಕಿ ಪೂಜಿಸಿ ಪ್ರಾರ್ಥಿಸುವುದು. ಮರುದಿವಸ ಸ್ನಾನಕ್ಕೆ ಬಳಸುವುದು. ದಿನಾಂಕ 20/10/2025 ಸೋಮವಾರ ನರಕ ಚತುರ್ದಶಿ. ಉದಯ ಚಂದ್ರೋದಯ ವೇಳೆಯಲ್ಲಿ 5:15 ನಂತರ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ತೈಲಾಭ್ಯಂಗ ಮಂಗಲ ಪುಣ್ಯ ಸ್ನಾನ ಮಾಡುವುದು, ಎಣ್ಣೆ ಸ್ನಾನವನ್ನು ಮಾಡುವುದು. ಅಂದೇ 20/10/2025 ಸೋಮವಾರ ಸಂಜೆ 5:55ಕ್ಕೆ ದೀಪಾವಳಿ ಅಮಾವಾಸ್ಯೆ ಇರುವುದರಿಂದ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ರಾತ್ರಿ 8:28ರಿಂದ 11:40 ಅಮೃತಗಳಿಗೆ ಇದೆ. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ನಂತರ ದಿನಾಂಕ 21/10/2025 ಮಂಗಳವಾರ ಅಂಗಡಿಯಲ್ಲಿ ಪೂಜೆ ಮಾಡುವವರು ಮಹಾಲಕ್ಷ್ಮಿ ಕುಬೇರ ಪೂಜೆ ಬೆಳಿಗ್ಗೆ 6:20ರಿಂದ 7:08 ಅಮೃತಗಳಿಗೆ ಇದೆ. ಅದರ ನಂತರ 7:56ರಿಂದ 11:56 ಅಮಾವಾಸ್ಯೆ ಪೂಜೆ ಮಾಡಬಹುದು. ದಿನಾಂಕ 22/10/2025 ಬುಧವಾರ ದೀಪಾವಳಿ ಪಾಡ್ಯ ಪೂಜೆ. ದೀಪಾವಳಿ ಪಾಡ್ಯ ಪೂಜೆ, ಸರಸ್ವತಿ ಪೂಜೆ ಮತ್ತು ಗೋಪೂಜೆ ಇರೋದ್ರಿಂದ ಬೆಳಗ್ಗೆ 6:21ರಿಂದ 7:09 ಅಮೃತಗಳಿಗೆ ಇದೆ. ನಂತರ ಬೆಳಿಗ್ಗೆ 8ರಿಂದ 12 ಕೂಡ ಅಮೃತಗಳಿಗೆ ಇದೆ. ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು. ಉತ್ತರಿ ಪೂಜೆಯನ್ನು ರಾತ್ರಿ 8:30ರಿಂದ 9:18 ನಂತರ ರಾತ್ರಿ 10:06ರಿಂದ 10:45 ಅಮೃತಗಳಿಗೆ. ದಿನಾಂಕ 23/10/2025 ಗುರುವಾರ ಭ್ರಾತೃ ಬಿದಿಗೆ ಅಂದರೆ ಅಣ್ಣ ತಮ್ಮಂದಿರನ್ನು ಬರಹೇಳಿ ಊಟ ವಸ್ತ್ರಗಳನ್ನು ನೀಡುವ ಕ್ರಮ ಈ ಒಂದು ಹಬ್ಬದಲ್ಲಿ ಇದೆ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.